ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ರು. ಇರಾನ್ಗೆ ಅವಾಚ್ಯ ಪದಗಳನ್ನ ಬಳಸಿ ಟ್ರಂಪ್ ಇದೀಗ ಧಮಕಿ ಹಾಕಿದ್ದಾರೆ. ಇರಾನ್ನವರಿಗೆ ಮಂಗಳವಾರ ನರಕ ತೋರಿಸ್ತೀವಿ, ವಿದ್ಯುತ್ ಸ್ಥಾವರ ಸೇತುವೆಗಳನ್ನ ಧ್ವಂಸ ಮಾಡ್ತೇವೆ, ಅವಾಚ್ಯ ಪದ ಬಳಸಿ ಟ್ರಂಪ್ ಇದೀಗ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೆಷ್ಟೇ 2 ದಿನ ಇರೋದು, ಇದು ಫೈನಲ್ ವಾರ್ನಿಂಗ್ ಅಂತ ಹೇಳಿದ್ರು. ಆದರೆ ಇದೀಗ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಅದು ಕೂಡ ಅವಾಚ್ಯ ಪದ ಬಳಸಿ. ಅವರ ಸಾಮಾಜಿಕ ಮಾಧ್ಯಮ ಏನಿದೆ ಅದರಲ್ಲಿ ಅವಾಚ್ಯ ಪದಗಳನ್ನು ಬಳಸಿ ಇದೀಗ ಇರಾನ್ಗೆ ಫೈನಲ್ ಧಮಕಿ ಅನ್ನೋದಾಗಿ ಟ್ರಂಪ್ ನೀಡಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ರೋ, ಜೊತೆಗೆ ಇರಾನ್ನವರಿಗೆ ಮಂಗಳವಾರ ಅಂದರೆ ನಾಳೆ ನರಕ ತೋರಿಸ್ತೀವಿ. 10 ದಿನ ಏನೋ ಯುದ್ಧ ವಿರಾಮ ಅಂತ ಏನು ಘೋಷಿಸಿದ್ರು, ಆ ದಿನ ಮುಗಿತಾ ಬಂತು ಅಂತ ನಿನ್ನೆನೇ ಹೇಳಿದ್ರು. ಇನ್ನೇನು 2 ದಿನ ಇರೋದು, ಯೋಚನೆ ಮಾಡಿ, ಫೈನಲ್ ವಾರ್ನಿಂಗ್ ಕೊಡ್ತಿರೋದು ನಾನು. ಇದೀಗ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಅವರ ಸಾಮಾಜಿಕ ಮಾಧ್ಯಮ ಏನಿದೆ, ಸೋಷಿಯಲ್ ಮೀಡಿಯಾ ಏನಿದೆ, ಟ್ರುತ್, ಅದರಲ್ಲಿ ಅವರು ಪೋಸ್ಟ್ ಮಾಡಿರೋದು ಇದು ಫೈನಲ್ ವಾರ್ನಿಂಗ್ ಅಂತ. ಅದರಲ್ಲೂ ಕೂಡ ಕೆಲವೊಂದು ಅವಾಚ್ಯ ಪದಗಳನ್ನು ಬಳಸಿದ್ದಾರೆ. ಅವಾಚ್ಯ ಪದಗಳನ್ನು ಬಳಸಿ ನಿಂದಿಸಿದ್ದಾರೆ ಇರಾನ್ ಅನ್ನ. ಡೊನಾಲ್ಡ್ ಟ್ರಂಪ್ ಅಸ್ಥಿರ, ಮನೋವಿಕೃತಿಯ ನಾಯಕ. ಧಮಕಿ ಹಾಕಿದ ಟ್ರಂಪ್ ಮೇಲೆ ಇರಾನ್ ನಾಯಕರು ಕಿಡಿಕಾರಿದ್ದಾರೆ. ಟ್ರಂಪ್ರ ಧಮಕಿಗೆ ಇರಾನ್ ಕೂಡ ಬಗ್ತಾ ಇಲ್ಲ. ಸಾಮಾನ್ಯವಾಗಿ ಆತನ ಹೇಳಿಕೆಗೆ ನಾವು ಕಿವಿಗೊಡೋದಿಲ್ಲ. ಆತನಿಗೆ ವೈಯಕ್ತಿಕ ವ್ಯಕ್ತಿತ್ವ ಮತ್ತು ಮಾತಿನ ಅಸಮತೋಲನ ಇದೆ. ತಮ್ಮ ನಿಲುವುಗಳನ್ನು ಆಗಾಗ ಬದಲಾಯಿಸ್ತಾನೆ ಇರ್ತಾರೆ. ಟ್ರಂಪ್ ಮೇಲೆ ಇರಾನ್ ನಾಯಕರು ಇದೀಗ ಕೆಂಡಾಮಂಡಲರಾಗಿರೋದು. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಧಮಕಿ ಹಾಕ್ತಿದ್ದಾರೆ. ಇದಕ್ಕೆ ಇರಾನ್ ಯಾವುದೇ ರೀತಿಯಾಗಿಯೂ ಕೂಡ ಬಗ್ತಾ ಇಲ್ಲ. ಈಗಾಗಲೇ 1 ತಿಂಗಳು ಕಳೆದಿದೆ ಯುದ್ಧ ಶುರುವಾಗಿ. ಇರಾನ್ ನಿರಂತರವಾಗಿ ಪ್ರತಿದಾಳಿ ನಡೆಸ್ತಾನೆ ಬಂದಿದೆ. ಇಲ್ಲೂ ಅಷ್ಟೇ ಟ್ರಂಪ್ ನೀಡ್ತಿರುವಂತಹ ಒಂದು ಹೇಳಿಕೆ ಏನಿದೆ, ಬೆದರಿಕೆ ಏನಿದೆ, ಇದು ಯಾವುದಕ್ಕೂ ಕೂಡ ಇರಾನ್ ನಾಯಕರು ಬಗ್ತಾ ಇಲ್ಲ, ಧಮಕಿ ಹಾಕ್ತಿದ್ದಾರೆ. ಧಮಕಿ ಹಾಕಿರುವಂತಹ ಟ್ರಂಪ್ ವಿರುದ್ಧನೇ ಇದೀಗ ಇರಾನ್ ನಾಯಕರು ಪ್ರತಿಕ್ರಿಯೆ ನೀಡಿರೋದು. ಯಾವುದೇ ದಾಳಿ ಮಾಡಿದ್ರೂ ಮತ್ತಷ್ಟು ಭೀಕರ ದಾಳಿ. ಟ್ರಂಪ್ ಬೆದರಿಕೆಗೆ ಇರಾನ್ IRGC ಸೇನೆ ಇದೀಗ ತಿರುಗೇಟು ನೀಡಿದೆ. UAE, ಬಹ್ರೇನ್ನ ಅಮೆರಿಕ ನೆಲೆಗಳಿಗೆ ಬೆಂಕಿ ಹಚ್ಚುತ್ತೇವೆ ಎಂದು IRGC ಸೇನೆ ತಿರುಗೇಟು ನೀಡಿದೆ. ಒಂದು ಕಡೆ ಟ್ರಂಪ್ ಏನು ಬೆದರಿಕೆ ನೀಡ್ತಿದ್ದಾರೆ, ನೀವೇನಾದರೂ ದಾಳಿ ನಡೆಸಿದ್ರೆ, ತೀವ್ರವಾಗಿ ದಾಳಿ ನಡೆಸಿದ್ರೆ ನಾವೇನು ಸುಮ್ಮನೆ ಕೂರಲ್ಲ ಅಂತ ಈ ಕಡೆಯಿಂದ ಇರಾನ್ ಪ್ರತಿಕ್ರಿಯೆ ನೀಡಿರೋದು. ನೀವು ಯಾವುದೇ ರೀತಿಯಾಗಿ ದಾಳಿ ಮಾಡಿ ಅದರ ಮತ್ತಷ್ಟು ಭೀಕರ ದಾಳಿ ನಮ್ಮ ಕಡೆಯಿಂದ ಆಗಿರುತ್ತೆ. ಟ್ರಂಪ್ ಬೆದರಿಕೆಗೆ ಇರಾನ್ನ IRGC ಸೇನೆ ತಿರುಗೇಟು ನೀಡಿರೋದು. ನೀವು ನಮ್ಮ ಮೇಲೆ ದಾಳಿ ಮಾಡಬಹುದು, ಆದರೆ ನಾವು UAE, ಬಹ್ರೇನ್ನ ಅಮೆರಿಕ ನೆಲೆಗಳಿಗೆ ಬೆಂಕಿ ಇಡ್ತೇವೆ, ಬೆಂಕಿ ಹಚ್ಚುತ್ತೇವೆ ಎಂದು IRGC ಸೇನೆ ತಿರುಗೇಟು ನೀಡಿದೆ. ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ ನೆತ್ತರೋಕುಳಿ ಹರಿದಿದೆ. ಬೈರುತ್ನಲ್ಲಿ 5 ಸಾವನ್ನಪ್ಪಿದ್ದಾರೆ, ಸುಮಾರು 52 ಜನರಿಗೆ ಗಾಯವಾಗಿದೆ. ಐನ್ ಸಾದೆ ಪಟ್ಟಣದ ಅಪಾರ್ಟ್ಮೆಂಟ್ ಕಟ್ಟಡ ಧ್ವಂಸವಾಗಿದೆ. 4 ವರ್ಷದ ಬಾಲಕಿ ಸೇರಿ 5 ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿ ಮುಂದುವರೆಸಿದೆ. ಲೆಬನಾನ್ನಲ್ಲಿ ಇದೀಗ ಇಸ್ರೇಲ್ನ ದಾಳಿಗೆ ನೆತ್ತರೋಕುಳಿಗೆ ಹರಿದಿರೋದು. ಬೈರುತ್ನಲ್ಲಿ ಸುಮಾರು 5 ಸಾವನ್ನಪ್ಪಿದ್ದಾರೆ, 52 ಜನರಿಗೆ ಗಾಯವಾಗಿದೆ. ಐನ್ಸಾದೆ ಪಟ್ಟಣದ ಅಪಾರ್ಟ್ಮೆಂಟ್ ಕಟ್ಟಡ ಈ ವೇಳೆ ಧ್ವಂಸವಾಗಿದೆ. ಪುಟ್ಟ ಬಾಲಕಿ, 4 ವರ್ಷದ ಬಾಲಕಿ ಸೇರಿ 5 ಜನರು ಸಾವನ್ನಪ್ಪಿದ್ದಾರೆ. ಒಂದು ಕಡೆ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಬೆದರಿಕೆ ಹಾಕೋದನ್ನು ಮುಂದುವರೆಸಿದ್ದಾರೆ. ಆದರೆ ಆ ಕಡೆಯಿಂದ ಇಸ್ರೇಲ್ ಕೂಡ ದಾಳಿ ನಡೆಸ್ತಾನೆ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ದಾಳಿ ನಡೆಸ್ತಾ ಇದೆ.